ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ.
ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್ ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್ ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್ ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ. ನಕ್ಸಲ್ ವಿಕ್ರಮ್ ಗೌಡ ಶವ ಸಾಗಿಸ್ತಾ ಇದ್ದಂತಹ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಉಡುಪಿಯ ಹೆಬ್ರಿ ಬಳಿ ಆಂಬ್ಯುಲೆನ್ಸ್ ಪಲ್ಟಿಯಾಗಿದೆ. ಅತಿಯಾದ ವೇಗದಿಂದ ಸಾಗ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ ಆಂಬ್ಯುಲೆನ್ಸ್, ಹಾಗಾಗಿ ಪಲ್ಟಿಯಾಗಿದೆ. ಮಣಿಪಾಲದ ಕೆಎಂಸಿ ಆಸ್ಪತ್ರೆಯಿಂದ ಹೊರಟಿತ್ತು ವಿಕ್ರಮ್ ಗೌಡ ಶವವನ್ನು ಹೊತ್ತು ಹೊರಟಿದ್ದಂತಹ ಆಂಬ್ಯುಲೆನ್ಸ್ ಅತಿಯಾದ ವೇಗದಿಂದ ಸಾಗ್ತಾ ಇತ್ತು, ಪಲ್ಟಿಯಾಗಿದೆ. ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿತ್ತು. ಸಾರ್ವಜನಿಕರ ನೆರವಿನೊಂದಿಗೆ ಸಂಚಾರಕ್ಕೆ ಕೂಡ ಅನುವು ಮಾಡಿಕೊಡಲಾಗಿತ್ತು. ಆಂಬ್ಯುಲೆನ್ಸ್ನಲ್ಲಿ ಇದ್ದವರಿಗೆ ಅದೃಷ್ಟವಶಾತ್ ಯಾರಿಗೂ ಕೂಡ ಯಾವುದೇ ಅಪಾಯ ಆಗಿಲ್ಲ.